ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ವರ್ಷವಾದರೂ ರಸ್ತೆ ದುರಸ್ತಿ ಮಾಡದ ಕೊಂಕಣ ರೈಲ್ವೆ, ಸಾರ್ವಜನಿಕರ ಪ್ರತಿಭಟನೆ. ಕೊಂಕಣ ರೈಲ್ವೆಯ ವಿದ್ಯುತ್ ಕೇಬಲ್ ಅಳವಡಿಕೆಗಾಗಿ ರಸ್ತೆ ಅಗೆದು ಕಾಮಗಾರಿ ಪೂರ್ಣಗೊಳಿಸಿ ವರ್ಷ ಕಳೆದರೂ ರಸ್ತೆ ದುರಸ್ತಿ ಮಾಡದಿರುವುದನ್ನು ಖಂಡಿಸಿ ಶಿರವಾಡದಲ್ಲಿ ಸ್ಥಳೀಯರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದರು. ಶಿರವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೇಜವಾಡದ ವಿದ್ಯುತ್ ಸರಬರಾಜು ಗ್ರಿಡ್ನಿಂದ ಕೈಗಾರಿಕಾ ಪ್ರದೇಶ ಜಾಂಬಾ ಮಾರ್ಗವಾಗಿ ಕೊಂಕಣ ರೈಲ್ವೆ ಮಾರ್ಗದವರೆಗೆ 2 ಕಿಲೋಮೀಟರ್ವರೆಗೂ ಹೆಚ್ಚು ವಿದ್ಯುತ್ ಕೇಬಲ್ ಅಳವಡಿಸಲು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ಗೆ 2025ರ ಜನವರಿಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಷರತ್ತುಬದ್ಧ ಅನುಮತಿ ನೀಡಲಾಗಿತ್ತು. ಪಿಡಬ್ಲ್ಯೂಡಿ ಇಲಾಖೆಯಿಂದಲೂ ಅಗತ್ಯ ಅನುಮತಿ ಪಡೆದು ಕಾಮಗಾರಿ ನಡೆಸಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣಗೊಂಡು ವರ್ಷ ಕಳೆದರೂ ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ರಸ್ತೆ ಹದಗೆಟ್ಟಿದ್ದು ಸಾರ್ವಜನಿಕರು, ಹಿರಿಯ ನಾಗರಿಕರು ಹಾಗೂ ಶಾಲಾ ಮಕ್ಕಳು ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ಕೊಂಕಣ ರೈಲ್ವೆ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ರಸ್ತೆ ನವೀಕರಣ ಕಾಮಗಾರಿ ತಕ್ಷಣ ಕೈಗೊಳ್ಳುವಂತೆ ಆಗ್ರಹಿಸಿ ಸ್ಥಳೀಯ ಪ್ರಮುಖರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ಪೊಲೀಸ್ ಇಲಾಖೆ, ಕೊಂಕಣ ರೈಲ್ವೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. 2 ತಿಂಗಳೊಳಗೆ ರಸ್ತೆ ನವೀಕರಣ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹಾಗೂ ಸದ್ಯದಲ್ಲೇ ಅಗತ್ಯ ದುರಸ್ತಿ ಮಾಡಿಕೊಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಈ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ನಿಗದಿತ ಅವಧಿಯೊಳಗೆ ರಸ್ತೆ ದುರಸ್ತಿ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಲ್ಲಾಸ್ ಬಂದೇಕರ್, ಗಂಗಾ ನಾಯಕ್, ಕನ್ನಡಪರ ಸಂಘಟನೆ ಅಧ್ಯಕ್ಷ ರಾಜೇಶ್ ನಾಯ್ಕ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರದೀಪ್ ಕಾಣ್ಕೋಣ್ಕರ್, ಜಗದೀಶ್ ಬಾಂದೇಕರ್, ಸ್ಥಳೀಯರಾದ ರೀತೇಶ್ ಬಾಂದೇಕರ್, ಸೂರಜ್ ನಾಯರ್, ದಯಾನಂದ್ ಗಜಿನ್ಕರ್, ಉಮೇಶ್ ಬಾಂದೇಕರ್, ಶಂಕರ್ ವಡ್ಡರ್, ನಾಗರಾಜ್, ಉಮೇಶ್ ಗೌಡ, ಸಂತೋಷ್ ಕಳಸ, ಶ್ಯಾಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀವು ಮಾತಾಡ್ಕೊಳ್ಳಿ, ಮಾಡ್ಕೊಡ್ತಾರೆ ಕೇಳಿ, ಅವ್ರು ಮಾಡ್ಕೊಳ್ಳಿ. ನಮಗೆ ಸಂಪೂರ್ಣ ಮಾಡಿಕೊಟ್ಟಿದ್ದೀನಿ, ದಾಖಲೆ ಉಂಟಲ್ಲ. सर सपोज दखण कसल्या ओपन कोणी पडलं मला गेलं सपोज डीपीसी ओपन ಇದೆ ಮಣ್ಣೆಲ್ಲ ನೀರೆಲ್ಲ ಹೋಗ್ತಾ ಇದೆ. ಟೈಮ್ ಮಾರ್ನೆ 2-3 ಮನೆ ಹೋಗಿದ್ದಾರೆ, ಹೋಗಿ ನೋಡ್ಕೊಂಡ್ಬರ್ಲಿಲ್ಲ ಇವರು. ಮತ್ತೆ ಇವ್ರೇನ್ ರೋಡ್ ಮಾಡ್ತಾರೆ? ಮಾಡ್ಲೇಬೇಕು 2 ವರ್ಷ ಆಗಿದೆ ಆಲ್ರೆಡಿ ಸರ್. ಹೋಗಿದ್ದಾರೆ, ನೀವು ಅವಾಗ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್, ಅವಕಾಶ ಕೊಟ್ಟಿದ್ದಾರೆ. ಅರ್ಥದಲ್ಲಿ ಮಾಡೋದು ಬೇಡ. ಬಂದಾಗ ತಾವೇನು ಹೇಳಿದ್ರಿ? ತಾವು ಹೊಸದಾಗಿ ಬಂದಿದೆ, ಮತ್ತೆ ಇದು ನಾನು ಪ್ರೊಸೆಸ್ ಮಾಡಿ 9 ದಿವಸ ಒಳಗೆ ಮಾಡ್ತೇನೆ ಅಂತ ಹೇಳಿ ಇವರು 2 ತಿಂಗಳು ಹೇಳ್ತೀವಿ. ತಾವು ಹೋಗಿ ಬರಲಿಲ್ಲ. ಇವತ್ತು ತಾವು ಬರ್ಲಿಲ್ಲ. ಇವ್ರ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ.